ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕ್ಕರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅನುಬಂಧ 5 ಏನಿರ್ತದೆ ಅಂದರೆ ಪಿ ಆರ್ ಒ ರಿಪೋರ್ಟ್ ಅಂತ ಕರಿತೀವಿ. ಪಿ ಆರ್ ಒ ಅವರ ರಿಪೋರ್ಟ್, ಪಿ ಆರ್ ಒ ಅವರ ವರದಿ, ಪ್ರಿಸೈಡಿಂಗ್ ಆಫೀಸರ್ ಅವರ ವರದಿ ಅಂತ ಕರಿತೀವಿ. ಸೊ ಇದನ್ನು ಕೂಡ ಮ್ಯಾಂಡೇಟರಿ, ಇದನ್ನು ಕೂಡ ಫಿಲ್ ಮಾಡೋದು ಬಹಳಷ್ಟು ಮುಖ್ಯವಾಗಿರುವಂಥ, ಇದನ್ನು ಕೂಡ ನಾವು ಕಂಪಲ್ಸರಿಯಾಗಿ ಫಿಲ್ ಮಾಡಲೇಬೇಕು. ಸೊ ಬನ್ನಿ ಇದನ್ನು ಯಾವ ಥರ ಫಿಲಪ್ ಮಾಡಬೇಕು ಅನ್ನೋದನ್ನು ನೋಡೋಣ. ಹೌ ಟು ಫಿಲ್ ಪಿ ಆರ್ ಒ ರಿಪೋರ್ಟ್ ಅಥವಾ ಪಿ ಆರ್ ಒ ಪ್ರಿಸೈಡಿಂಗ್ ಅಧಿಕಾರಿಯವರ ಆಫೀಸರ್ ಅವರ ವರದಿಯನ್ನು ಯಾವ ಥರ ತುಂಬಬೇಕು ಅನ್ನೋದನ್ನು ನೋಡೋಣ. ಸೊ ಮುಖ್ಯವಾಗಿ ಇದನ್ನು 2 ಪ್ರತಿಯಲ್ಲಿ ನಾವು ಏನು ಮಾಡಬೇಕು, ತಯಾರಿಸಬೇಕು. 2 ಪ್ರತಿಯಲ್ಲಿ ತಯಾರಿಸಬೇಕು. ಏಕೆ 2 ಪ್ರತಿಯಲ್ಲಿ ಅಂದರೆ ಇದನ್ನು ನಮಗೆ 2 ಕಾಪಿಯನ್ನು ಕೇಳ್ತಾರೆ. ಒಂದು ಓಪನ್, ಯಾವುದೇ ಕವರ್ ಹಾಕ್ಲಾರ್ದೇ ಎಂಟ್ರಿ ಗೇಟಿಗೆ ಕೂಡ ಏನು ಕೇಳ್ತಾರೆ, ಇದನ್ನು ಓಪನ್ ಆಗಿ ಪಿ ಆರ್ ಒ ರಿಪೋರ್ಟನ್ನು ಕೇಳ್ತಾರೆ. ಇನ್ನೊಂದನ್ನು ಏನು ಮಾಡಬೇಕು, ಕವರಲ್ಲಿ ಹಾಕಿ ಕೊಡಬೇಕಾಗ್ತದೆ. ಒಂದು ಓಪನ್ ಕೊಡಬೇಕು ಹಾಗೂ ಇನ್ನೊಂದು ಕವರ್ ಕೊಡಬೇಕು. ಈ ಕವರನ್ನು ಕೂಡ ಗಮ್ಮನ್ನು ಹಚ್ಚಲೇಬಾರ್ದು, ಗಮ್ ಹಚ್ಚಲಾರ್ದೆ ಹಾಗೆ ಜಸ್ಟ್ ಕವರಲ್ಲಿ ಹಾಕಿ ಅದನ್ನು ಕೊಡಬೇಕು. ಸೊ ಇದನ್ನು 2 ಪ್ರತಿಗಳಲ್ಲಿ ನಾವು ಕಂಪಲ್ಸರಿಯಾಗಿ ತಯಾರಿಯನ್ನು ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ಒಂದು ಅನುಬಂಧ 5ರಲ್ಲಿ ಪಿ ಆರ್ ಒ ಅವರ ರಿಪೋರ್ಟಲ್ಲಿ ಒಟ್ಟಿಗಾಗಿ 5 ಭಾಗಗಳು ಇರ್ತವೆ. ಎಷ್ಟು? ಭಾಗ 1, ಭಾಗ 2, ಭಾಗ 3, ಭಾಗ 4 ಹಾಗೂ ಭಾಗ 5. ಸೊ ಈ ಒಂದು ಭಾಗ 5ರಲ್ಲಿ ನಮಗೆ ಭಾಗ 1 ಮತ್ತು ಭಾಗ 3 ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಇದನ್ನು ಕಂಪಲ್ಸರಿಯಾಗಿ ತುಂಬಲೇಬೇಕಾಗಿರುವಂಥದ್ದು. ಇದನ್ನು ನಾವು ತುಂಬಲೇಬೇಕು. ಇದನ್ನು ತುಂಬಲೇಬೇಕಾಗಿರುವಂಥದ್ದು ಮ್ಯಾಂಡೇಟರಿ ಆಗಿದ್ದು ನಮಗೆ ಬೇಕೇ ಬೇಕು. ಸೊ ಬನ್ನಿ ಅದನ್ನು ಯಾವ ಥರ ತುಂಬಬೇಕು ಅನ್ನೋದನ್ನು ನೋಡೋಣ. ಹಾಗೂ ಭಾಗ 1 ಯಾವುದಕ್ಕೆ ಸಂಬಂಧಿಸಿದಂತಿದೆ, ಇದರ ಇಂಪಾರ್ಟೆನ್ಸ್ ಏನೇನು ಅನ್ನೋದನ್ನು ಕೂಡ ನಾವು ನೋಡೋಣ. ಅನುಬಂಧ 5 ಭಾಗ 1 ಏನಿರ್ತದೆ ಅಂದರೆ ಅಣುಕು ಮತದಾನದ ಪ್ರಮಾಣ ಪತ್ರ, ಅಂದರೆ ಮಾರ್ಕ್ ಪೋಲ್ ಸರ್ಟಿಫಿಕೇಟ್ ಇರ್ತದೆ. ಮಾರ್ಕ್ ಪೋಲ್ ಸರ್ಟಿಫಿಕೇಟ್ ಸಪ್ರೇಟಾಗಿ ಇರೋದಿಲ್ಲ, ಹೊರತಾಗಿ ಪ್ರಿಸೈಡಿಂಗ್ ಆಫೀಸರ್ ಅವರ ಒಂದು ವರದಿಯಲ್ಲಿನೇ ಮಾರ್ಕ್ ಪೋಲ್ ಸರ್ಟಿಫಿಕೇಟ್ ಇರ್ತದೆ. ಸೊ ಅಣುಕು ಮತದಾನದ ಪ್ರಮಾಣ ಪತ್ರ ಇರ್ತದೆ. ಇದನ್ನು ಕಂಪಲ್ಸರಿಯಾಗಿ ನಾವು ಅಣುಕು ಮತದಾನದ ನಂತರ ತುಂಬಲೇಬೇಕಾಗಿರುವಂಥದ್ದು. ಏನೇನಿರ್ತದೆ ಇದರಲ್ಲಿ ಅಂದರೆ ಚುನಾವಣೆ ಹೆಸರು, ನಮಗೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕ ಲೋಕಸಭಾ ಚುನಾವಣೆ, ಪೂರ್ವ ಮುದ್ರಿತನೂ ಕೂಡ ಇರ್ಬೋದು, ಇದ್ದಿದ್ದಿಲ್ಲ ಅಂದರೆ ತಾವುಗಳು ಅದನ್ನು ಫಿಲಪ್ ಮಾಡಿ. ಎ ಸಿ ಸಂಖ್ಯೆ ಅಂತಿದೆ. ಎ ಸಿ ಅಂದರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ, ವಿಧಾನಸಭಾ ಕ್ಷೇತ್ರ ಅಂತ ಕರಿತೀವಿ. ಉದಾಹರಣೆಗಾಗಿ ನಾನಿಲ್ಲಿ ಸಂಖ್ಯೆ 34 ಹಾಗೂ ವಿಧಾನಸಭಾ ಕ್ಷೇತ್ರ ಎ ಸಿ ಏನಿದೆ ಅಫ್ಜಲ್ಪುರ್ ಅಂತ ನಾನು ತುಂಬಿರ್ತೀನಿ. ನಿಮಗೆ ಯಾವುದಿದೆ ಅದನ್ನು ತಾವುಗಳು ಇಲ್ಲಿ ಭರ್ತಿಯನ್ನು ಮಾಡಬೇಕು. ಇಲ್ಲಿ ಪಿ ಸಿ ಅಂದರೆ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕರಿತೀವಿ. ಅಂದರೆ ಲೋಕಸಭಾ ಕ್ಷೇತ್ರ ಯಾವುದಿದೆ ಅನ್ನೋದನ್ನು ಇಲ್ಲಿ ಬರಿಬೇಕಾಗಿರುವಂಥ ಸಂಖ್ಯೆ 05 ಇದೆ. ಹಾಗೂ ಕಲಬುರಗಿ ಅಂತ ನಾನು ಬರೆದಿದ್ದೀನಿ. ನಿಮಗೆ ಯಾವುದು ಸಂಬಂಧಿಸಿದಂತಿದೆ ಅದನ್ನು ತಾವುಗಳು ಬರೀಬೇಕು. ಇನ್ನು ಮತಗಟ್ಟೆಯ ಸಂಖ್ಯೆ ಅಂತ ಕೊಟ್ಟಿದ್ದಾರೆ 65. ಫಾರ್ ಎಕ್ಸಾಂಪಲ್ ನಾನು ಒಂದು ಡಮ್ಮಿಯಾಗಿ ಬರೆದಿದ್ದೀನಿ, 65 ಅಂತ ಬರೀಬೇಕು. ಎಯನ್ನು ನೋಡುವುದಾದರೆ ಅಣುಕು ಮತದಾನವನ್ನು ನಡೆಸುವುದು ಹಾಗೂ ಅಣುಕು ಮತದಾನದ ದತ್ತಾಂಶವನ್ನು ಪರಿಶೀಲಿಸುವುದು. ಅಣುಕು ಮತದಾನ ಮಾರ್ಕ್ ಪೋಲನ್ನು ನಾವು 5:30 ಗಂಟೆಗೆ ಮಾಡ್ತೀವಿ. ಅದರ ಒಂದು ರೆಕಾರ್ಡನ್ನು, ಅದರ ಒಂದು ದತ್ತಾಂಶವನ್ನು ನಾವು ಏನು ಮಾಡಬೇಕು, ವೆರಿಫೈ ಮಾಡಬೇಕು. ಸೊ ಮೊಟ್ಟ ಮೊದಲನೇದಾಗಿ ಇಲ್ಲಿ ನೋಡುವುದಾದರೆ ಕ್ರಮ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಕ್ರಮ ಸಂಖ್ಯೆ 1, 2, 3 ಎಷ್ಟು ಅಭ್ಯರ್ಥಿಗಳಿದ್ದಾರೆ ಅಷ್ಟು ಅಭ್ಯರ್ಥಿಗಳ ಕ್ರಮ ಸಂಖ್ಯೆಯಲ್ಲಿ ಇರ್ತದೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಮೊದಲನೇ ಕಾಲಮಲ್ಲಿ ಅಭ್ಯರ್ಥಿಯ ಹೆಸರು, ನೋಟಾ ಸೇರಿದಂತೆ ಅಭ್ಯರ್ಥಿಗಳ ಹೆಸರು ಪೂರ್ವ ಮುದ್ರಿತವಾದುದು. ಇಲ್ಲಿ ಆಲ್ಮೋಸ್ಟ್ ಏನಿರ್ತದೆ ಪ್ರಿಂಟೆಡ್ ಇರಬಹುದು ಅಥವಾ ಇದ್ದಿದ್ದಿಲ್ಲ ಅಂದರೆ ಯಾರ್ಯಾರು ಕ್ಯಾಂಡಿಡೇಟ್ಗಳಿದ್ದಾರೆ, ಉಮೇದುವಾರರು ಯಾರ್ಯಾರು ಇದ್ದಾರೆ ಕ್ಯಾಂಡಿಡೇಟ್, ಅವರ ಹೆಸರನ್ನು ತಾವುಗಳಲ್ಲಿ ಬರಬೇಕು. ಉದಾಹರಣೆಗೆ ನಾನು ABCD ಅಂತ ಬರೆದಿದ್ದೀನಿ. ಅವರೆಲ್ಲ ಹೆಸರುಗಳನ್ನು ಶ್ರೀ ಡ್ಯಾಶ್ ಅವುಗಳು ಯಾರ್ಯಾರು ಕ್ಯಾಂಡಿಡೇಟ್ ಇದ್ದಾರೆ ಅವರ ಹೆಸರನ್ನು ಬರೀಬೇಕು. ಇನ್ನು ಅಣುಕು ಮತದಾನದ ಅವಧಿಯಲ್ಲಿ ಚಲಾಯಿಸಿದ ಮತಗಳ ಸಂಖ್ಯೆ, ಮಾರ್ಕ್ ಪೋಲನ್ನು ಮಾಡುವಾಗ ಈ ಒಂದು ಕ್ಯಾಂಡಿಡೇಟ್ಗೆ ಎಷ್ಟು ಓಟ್ಗಳನ್ನು ಚಲಾವಣೆಯನ್ನು ಮಾಡಿದ್ದೀವಿ. ಉದಾಹರಣೆಗೆ ನಾನು 10 ಅಂತ ತೆಗೆದುಕೊಂಡಿದ್ದೀನಿ. 2ನೇ ಅಭ್ಯರ್ಥಿಗೆ ಎಷ್ಟು ಮತದಾನವನ್ನು ಮಾಡಿದಿರಿ, 10 ಅಂತ ಇದೆ. ಅದೇ ಥರ 3ನೇ 4ನೇ ಎಷ್ಟು ಅಭ್ಯರ್ಥಿಗಳಿದ್ದಾರೆ ಆಯಾ ಅಭ್ಯರ್ಥಿಗಳಿಗೆ ಎಷ್ಟು ಮತಗಳನ್ನು ತಾವುಗಳು ಚಲಾವಣೆ ಮಾಡಿದಿರಿ ಅನ್ನೋದನ್ನು ಬರೀಬೇಕು. ಇನ್ನು ಫಲಿತಾಂಶ ಪರಿಶೀಲನೆಯಲ್ಲಿ CUನಲ್ಲಿ ಪ್ರದರ್ಶಿತವಾದ ಮತಗಳ ಸಂಖ್ಯೆ. ಇನ್ನು ರಿಸಲ್ಟ್ ಬಟನನ್ನು ಒತ್ತಿದ ಮೇಲೆ CUಯಲ್ಲಿ ಡಿಸ್ಪ್ಲೇ ಆಗಿರುವಂಥ ಮತಗಳು ಎಷ್ಟು ಇರ್ತವೆ, ಇಲ್ಲಿ ಎಷ್ಟು ಚಲಾವಣೆ ಮಾಡಿರ್ತೀವಿ ಅಷ್ಟೇ ಇಲ್ಲಿನೂ ಕೂಡ ಇರಬೇಕು. ಸೊ ಇಲ್ಲಿನೂ ಕೂಡ ನಾನು 10 ಅಂತ ಬರೆದಿದ್ದೀನಿ. ನೋಟಾನು ಕೂಡ ಕೆಳಗಡೆ ಇದೆ, ಅದಕ್ಕೂ ಕೂಡ 10 ಇದ್ದಾವೆ. ಸೊ ಒಟ್ಟಿಗೆ 50 ಇಲ್ಲಿದ್ದಾವೆ. ಬೆಸ ಸಂಖ್ಯೆ ಇದ್ದರೆ ತಾವುಗಳು ಅದನ್ನು ಸೆಟಪ್ಪನ್ನು ಮಾಡ್ಕೊಳ್ಳಿ. ಇನ್ನು ಅಭ್ಯರ್ಥಿಗಳ ಎದುರಿಗೆ VVPAT ಮುದ್ರಿತ ಪೇಪರ್ ಸ್ಲಿಪ್ಗಳ ಸಂಖ್ಯೆ. ಇನ್ನು ನಾವು ಬ್ಯಾಲೆಟ್ ಯೂನಿಟಲ್ಲಿ ಓಟನ್ನು ಮಾಡಿದಾಗ ನಮಗೆ VVPATನಲ್ಲಿ ಏನಾಗ್ತದೆ, ಡಿಸ್ಪ್ಲೇ ಆಗ್ತದೆ ಆ ಒಂದು ಸ್ಲಿಪ್
ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಚಿಹ್ನೆ ಮುದ್ರೆಯಾಗಿ ಕೆಳಗಡೆ ಬೀಳ್ತದೆ. ಅದನ್ನು ಕೂಡ ಸೇಮ್ ಇರಬೇಕು. ಸಿವಿಯಲ್ಲಿ ಚಲಾವಣೆ ಆಗಿದ್ದನ್ನು ಕೂಡ 10 ವಿ ಪ್ಯಾಟ್ ಸ್ಲಿಪ್ಗಳ ಸಂಖ್ಯೆನೂ ಕೂಡ ಎಷ್ಟಿರಬೇಕು, ಆಯಾ ಅಭ್ಯರ್ಥಿಗೆ 10 ಸ್ಲಿಪ್ಗಳು. ನಾನು ಇಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ, ನೀವು ಆ ಒಂದು ದಿನ ನಿಮ್ಮ ಅಭ್ಯರ್ಥಿಗಳಿಗೆ ತಕ್ಕಂತೆ ಅದು ಬದಲಾಗಬಹುದು. ಇನ್ನು ಸಿಯುನಲ್ಲಿ ಪ್ರದರ್ಶಿತವಾದ ಫಲಿತಾಂಶ ಮತ್ತು ಪೇಪರ್ ಸ್ಲಿಪ್ಗಳ ಎಣಿಕೆಯು ಒಂದಕ್ಕೊಂದು ತಾಳೆಯಾಗುವುದು. ಇಲ್ಲಿ ಸಿಯುನಲ್ಲಿರ್ತಕ್ಕಂಥದ್ದು, ತದನಂತರ ನಾವು ಮತವನ್ನು ಚಲಾವಣೆ ಮಾಡಿರುವಂಥದ್ದು, ತದನಂತರ ವಿ ಪ್ಯಾಟ್ನಲ್ಲಿ ಪೇಪರ್ ಸ್ಲಿಪ್ಗಳು ಒಂದಕ್ಕೊಂದು ಹೊಂದಾಣಿಕೆ ಆಗ್ತವ ಎನ್ನುವುದನ್ನು. ಸೊ ಇಲ್ಲಿ 10 ಬರಿಬಾರ್ದು, ಇಲ್ಲಿ ಹೌದು ಅಂತ ಬರಿಬೇಕು. ಏನಾಗ್ತವೆ, ತಾಳೆಯಾಗುತ್ತವೆ. ಹೌದು ಹೌದು ಅಂತ ಎಲ್ಲನೂ ಕೂಡ ಇಲ್ಲಿ ಹೌದು ಹೌದು ಅಂತ ಬರಿಬೇಕು. ಸಂಕ್ಷೇಪಣ ಅಥವಾ ಸ್ವತಂತ್ರ ಪಕ್ಷದ ಹೆಸರಿನೊಂದಿಗೆ ಮತಗಟ್ಟೆಯ ಏಜೆಂಟರುಗಳ ಸಹಿ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಅವರ ಪಕ್ಷದ ಹೆಸರನ್ನು ಬರಿಬೇಕು, ತದನಂತರ ಅದರ ಮುಂದೆ ಏಜೆಂಟರ ಸಹಿಯನ್ನು ಇಲ್ಲಿ ಮಾಡಬೇಕು. ಆಯಾಯ ಅಭ್ಯರ್ಥಿಯ ಮುಂದೆ ಪಕ್ಷದ ಹೆಸರನ್ನು ಬರೆದುಕೊಂಡು ಇಲ್ಲಿ ಕೊಟ್ಟಿದ್ದಾರೆ, ಪಕ್ಷದ ಹೆಸರಿನೊಂದಿಗೆ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಆಯಾ ಪಕ್ಷದ ಹೆಸರನ್ನು ಬರಿಬೇಕು, ತದನಂತರ ಏಜೆಂಟರು ಇಲ್ಲಿ ಏನು ಮಾಡಬೇಕು, ಸಹಿಯನ್ನು ಮಾಡಬೇಕು. ಇಲ್ಲಿ ನಾನು ನೋಟಾಕ್ಕೂ ಕೂಡ ಏನು ಮಾಡಿದ್ದೀನಿ, 10. ಯಾಕಂದರೆ ಪ್ರತಿಯೊಂದು ಅಭ್ಯರ್ಥಿಗೆ ಇಲ್ಲಿ 40 ಓಟ್ ಆಗ್ತವೆ, ಪ್ಲಸ್ ನಾವು ನೋಟವನ್ನು ಸೇರಿಸಿದರೆ ಒಟ್ಟು ನಮಗೆ 50 ಮತಗಳು ಇಲ್ಲಿ ಚಲಾವಣೆ ಆಗ್ತವೆ. ಇಲ್ಲಿನೂ ಕೂಡ ಸೇಮ್ ಫಿಗರ್ ಇರಲೇಬೇಕಾಗಿರುವಂಥದ್ದು. ಇಲ್ಲಿನೂ ಕೂಡ ಏನು ಮಾಡಬೇಕು, ಒಂದಕ್ಕೊಂದು ತಾಳೆ ಆಗುತ್ತದೆ ಅಂತ ಅಂದಾಗ ಹೌದು ಅಂತ ಬರೀಬೇಕು. ತದನಂತರ ಇಲ್ಲಿನೂ ಕೂಡ ಏಜೆಂಟರ ಒಂದು ಸಹಿಯನ್ನು ತೆಗೆದುಕೊಳ್ಳಬೇಕು. ಇನ್ನು ಸೆಕ್ಷನ್ ಬಿಯನ್ನು ನೋಡುವುದಾದರೆ, ಅಣಕು ಮತದಾನದ ದತ್ತಾಂಶವನ್ನು ಅಳಿಸಿ ಹಾಕಲು ಕಂಟ್ರೋಲ್ ಯೂನಿಟ್ ಮೇಲಿರುವ ಕ್ಲಿಯರ್ ಬಟನ್ ಏನು ಮಾಡಬೇಕು, ಒತ್ತಲೇಬೇಕು. ಕ್ಲಿಯರ್ ಬಟನನ್ನು ನಾವು ಏನು ಮಾಡಬೇಕಾಗ್ತದೆ, ಒತ್ತಬೇಕಾಗ್ತದೆ. ಕ್ಲಿಯರ್ ಬಟನನ್ನು ಒತ್ತುವುದು. ಹೌದು ಇಲ್ಲ ಅಂತ ಕೊಟ್ಟಿದ್ದಾರೆ. ಹೌದು ಎಂದಾದಲ್ಲಿ ಆಗ ಶಾಯಿಯಲ್ಲಿ ಮೇಲಿನ ವಾಕ್ಯವನ್ನು ಬರೆಯಿರಿ ಅಂತ ಇದೆ. ಅಂದರೆ ಕ್ಲಿಯರ್ ಮಾಡಲಾಗಿದೆ ಅಂತಲೂ ಕೂಡ ಬರಿಬಹುದು, ಅಥವಾ ಹೌದು ಅಂತ ಬರಿಬಹುದು. ಕ್ಲಿಯರ್ ಮಾಡಲಾಗಿದೆ ಅಂತಲೂ ಕೂಡ ತಾವುಗಳು ಇಲ್ಲಿ ಬರಿಬಹುದು, ಅಥವಾ ಕ್ಲಿಯರ್ ಮಾಡಿದ್ದೀವಿ ಅಂತ ಹೌದು ಅಂತಲೂ ಕೂಡ ತಾವುಗಳು ಬರಿಬಹುದು. ಇನ್ನು ಸಿ ಸೆಕ್ಷನನ್ನು ನೋಡುವುದಾದರೆ, ಅಣುಕು ಮತದಾನದ ತರುವಾಯ ವಿ ಪ್ಯಾಟ್ನಿಂದ ಎಲ್ಲ ಪೇಪರ್ ಸ್ಲಿಪ್ಗಳನ್ನು ತೆಗೆಯುವುದು. ನಾವೇನು ಮಾಡಬೇಕು, ಅಣುಕು ಮತದಾನ ಆದಮೇಲೆ ಎಲ್ಲ ಪೇಪರ್ಗಳನ್ನು, ಡ್ರಾಪ್ ಬಾಕ್ಸಲ್ಲಿ ಇರುವಂಥ ಎಲ್ಲ ಪೇಪರ್ಗಳನ್ನು ತೆಗಿಬೇಕು. ಹೌದು ಅಂತ ಬರಿಬೇಕು ಮುಂದೆ. ಸೆಕ್ಷನ್ ಡಿ ಅನ್ನು ನೋಡುವುದಾದರೆ, ಖಾಲಿ ವಿ ಪ್ಯಾಟನ್ನು ಎಲ್ಲ ಮತಗಟ್ಟೆ ಏಜೆಂಟ್ರುಗಳಿಗೆ ತೋರಿಸುವುದು. ಖಾಲಿ ಆದಮೇಲೆ ಎಲ್ಲ ಏಜೆಂಟ್ರಿಗೆ ನಾವು ಏನು ಮಾಡಬೇಕಾಗ್ತದೆ, ತೋರಿಸ್ಬೇಕಾಗ್ತದೆ. ಇಲ್ಲಿನೂ ಕೂಡ ನಾವು ಏನು ಬರಿಬೇಕು, ಹೌದು ಅಂತ ಬರಿಬೇಕು. ಸೆಕ್ಷನನ್ನು ನೋಡುವುದಾದರೆ, ನೈಜ ಮತದಾನಕ್ಕೂ ಮುಂಚೆ ವಿ ಪ್ಯಾಟ್ ಡ್ರಾಪ್ ಬಾಕ್ಸ್ನಲ್ಲಿ ಯಾವುದೇ ಮುದ್ರಿತ ಪೇಪರ್ ಸ್ಲಿಪ್ ಇರುವುದಿಲ್ಲ ಎಂಬುದನ್ನು ಖಾತರಿಪಡಿಸಿಕೊಳ್ಳುವುದು ಮತ್ತು ಅದನ್ನು ಮತಗಟ್ಟೆ ಏಜೆಂಟರುಗಳಿಗೆ ತೋರಿಸುವುದು. ಮಾರ್ಕ್ಪೋಲ್ ಆದಮೇಲೆ ಡ್ರಾಪ್ ಬಾಕ್ಸ್ನಿಂದ ನಾವು ಎಲ್ಲ ಪೇಪರ್ ಸ್ಲಿಪ್ಪನ್ನು ತೆಗೆದ ಮೇಲೆ ಅಲ್ಲಿ ಯಾವುದೇ ಥರನಾಗಿರ್ತಕ್ಕಂಥ ಸ್ಲಿಪ್ಗಳು ಇಲ್ಲ ಅಂತ ನಾವು ಏನು ಮಾಡಬೇಕಾಗ್ತದೆ, ಏಜೆಂಟ್ರಿಗೆ ತೋರಿಸ್ಬೇಕಾಗ್ತದೆ. ಅದನ್ನು ಹೌದು ಅಂತ ನಾವು ಇಲ್ಲಿ ಬರಿಬೇಕು. ಎಫ್ ಸೆಕ್ಷನನ್ನು ನೋಡುವುದಾದರೆ, ಮತಗಟ್ಟೆಯ ಏಜೆಂಟರುಗಳಿಗೆ ಒಟ್ಟು ಮತ ಝೀರೋ ಎಂಬುದನ್ನು ತೋರಿಸಲು ಕಂಟ್ರೋಲ್ ಯೂನಿಟ್ ಮೇಲಿರುವ ಟೋಟಲ್ ಬಟನನ್ನು ಒತ್ತುವುದು. ಸೊ ಇದನ್ನು ನಾವು ಏನು ಮಾಡಬೇಕು, ಹೌದು ಅಂತ ಬರಿಬೇಕು. ಕ್ಲಿಯರ್ ಬಟನನ್ನು ಒತ್ತಿದ ಮೇಲೆ ನಾವು ಏನು ಮಾಡಬೇಕು, ಮತ್ತೆ ಟೋಟಲ್ ಬಟನನ್ನು ಒಂದ್ಸಲ ಏಜೆಂಟ್ರಿಗೆ ಒತ್ತಿ ತೋರಿಸ್ಬೇಕು. ಅವಾಗ ಅದು ಏನು ತೋರಿಸದೆ, ಟೋಟಲ್ ಪೋಲ್ಡ್ ವೋಟ್ 0 ಅಂತ ತೋರಿಸದೆ. ಈ 0ವನ್ನು ಆ ಏಜೆಂಟ್ಗಳಿಗೆ ತೋರಿಸುವುದು. ಅವಾಗ ನಾವು ಇಲ್ಲಿ ಏನು ಬರಿಬೇಕು, ಹೌದು ಅಂತ ಬರಿಬೇಕು. ಇನ್ನು ಜಿ ಸೆಕ್ಷನನ್ನು ನೋಡುವುದಾದರೆ, ಅಣುಕು ಮತದಾನದ ವಿ ಪ್ಯಾಟ್ ಸ್ಲಿಪ್ಗಳನ್ನು ಅಣುಕು ಮತದಾನದ ಸ್ಲಿಪ್ ಎಂಬ ಬರಹವಿರುವ ಮುದ್ರೆಯನ್ನು ಒತ್ತುವುದು ಹಾಗೂ ಅದನ್ನು ಗುಲಾಬಿ ಬಣ್ಣದ ಪೇಪರ್ ಸ್ಲಿಪ್ನೊಂದಿಗೆ ಮೊಹರು ಮಾಡಿ ಕಪ್ಪು ಲಕೋಟಿಯಲ್ಲಿ ಇಟ್ಟು ಮೊಹರು ಮಾಡುವುದು. ಹೌದು ಅಂತ ಬರೀಬೇಕು. ನಾವು ಎಲ್ಲ ಸ್ಲಿಪ್ಗಳನ್ನು ನಾವು ಏನು ಮಾಡ್ತೀವಿ, ಒಂದು ಲಕೋಟಿಯಲ್ಲಿ ಅದನ್ನು ಹಾಕಿಡ್ತೀವಿ, ಅದರ ಹಿಂದ್ಗಡೆ ಮಾರ್ಕ್ ಪೋಲ್ ಸೀಲನ್ನು ಹಾಕ್ತೀವಿ, ಹಾಗೂ ಒಂದು ಬಾಕ್ಸಲ್ಲಿ ಅದನ್ನು ಏನು ಮಾಡಬೇಕು, ಹಾಕಿ ಇಡ್ತೀವಿ. ಅದನ್ನು ಹೌದು ಅಂತ ಬರೀಬೇಕು. ಇನ್ನು ಎಚ್ ಸೆಕ್ಷನನ್ನು ನೋಡೋದಾದರೆ, ಅಣುಕು ಮತದಾನದ ಹಾಗೂ ಅಣುಕು ಮತಗಳ ತಾಳೆಯಾಗಿವೆ ಮತ್ತು ಅಣುಕು ಮತದಾನದ ನಂತರ ಅಣುಕು ಮತಗಳನ್ನು ಸಿಯುನಿಂದ ಅಳಿಸಿ ಹಾಕಲಾಗಿದೆ ಎಂಬುದನ್ನು ಪ್ರಾಮಾಣೀಕರಿಸಿ ಸಾಕ್ಷ್ಯವನ್ನು ಪಡೆಯುವುದು. ಸಾಕ್ಷ್ಯವನ್ನು ಹೇಗೆ ಪಡೆಯುವುದು, ಹೌದು ಅಂತ ಬರೀಬೇಕು. ಕೆಳಗಡೆ ಅವರು ಸಹಿಯನ್ನು ಮಾಡಿರ್ತಾರೆ, ಇದೇ ನಮಗೆ ಸಾಕ್ಷ್ಯ ಆಗಿರ್ತದೆ. ಇದನ್ನು ಕ್ಲಿಯರ್ ಬಟನ್ ಒತ್ತಿದ ಮೇಲೆ ನಾವೆಲ್ಲ ಏನು ಮಾಡಿದ್ದೀವಿ, 0, ಅದರಲ್ಲಿ ಯಾವುದೇ ಥರನಾಗಿರ್ತಕ್ಕಂಥ ಓಟ್ಸ್ಗಳು ಇಲ್ಲ ಅಂತ ನಾವು ಏಜೆಂಟ್ರಿಗೆ ತಿಳಿ ಹೇಳಬೇಕು. ತದನಂತರ ಇಲ್ಲಿ ಅವರ ಸಹಿಯನ್ನು ತೆಗೆದುಕೊಳ್ಬೇಕು. ಕ್ರಮ ಸಂಖ್ಯೆ ಎಷ್ಟು ಏಜೆಂಟ್ಗಳು ಅವಾಗ ಹಾಜರಿರ್ತಾರೆ ಅವರೆಲ್ಲರದನ್ನು ಕೂಡ ಕ್ರಮ ಸಂಖ್ಯೆಯನ್ನು ಹಾಕಬೇಕು. ಪೋಲಿಂಗ್ ಏಜೆಂಟ್ರ ಹೆಸರು ನಾನು ABCD ಅಂತ ಹಾಕಿದ್ದೀನಿ, ಅವರ ಹೆಸರುಗಳನ್ನು ತಾವುಗಳು ಇಲ್ಲಿ ಬರೆಯಿರಿ. ತದನಂತರ ಅವ್ರ ಪಕ್ಷದ ಹೆಸರನ್ನು ಕೂಡ ತಾವುಗಳು ಇಲ್ಲಿ ಬರೀಬೇಕಾಗಿರುವಂಥದ್ದು. ಅವರ ಅಭ್ಯರ್ಥಿ, ಕ್ಯಾಂಡಿಡೇಟ್, ಉಮೇದುವಾರ ಯಾರಿದ್ದಾರೆ, ಅಭ್ಯರ್ಥಿ ಅಥವಾ ಉಮೇದುವಾರ ಯಾರಿದ್ದಾರೆ ಅವ್ರ ಹೆಸರನ್ನು ಕೂಡ ಇಲ್ಲಿ ಬರೀಬೇಕು. ತದನಂತರ ಪೋಲಿಂಗ್ ಏಜೆಂಟರು ಇಲ್ಲಿ ಸಹಿಯನ್ನು ಮಾಡ್ತಾರೆ, ಅವ್ರ ಸಹಿಯನ್ನು ತೆಗೆದುಕೊಳ್ಬೇಕು. ಇನ್ನು ಐ ಸೆಕ್ಷನನ್ನು ನೋಡುವುದಾದರೆ, ಕಂಟ್ರೋಲ್ ಯೂನಿಟ್ ಮೇಲೆ
ಪ್ರದರ್ಶಿತವಾದ ಸಮಯವು ಭಾರತೀಯ ಕಾಲಮಾನ IST ಅಂತ ಕೊಟ್ಟಿದ್ದಾರೆ ಕಿಂತ ನಿಮಿಷಗಳು ಹೆಚ್ಚು ಕಡಿಮೆ ಇದೆ ಯಾವುದಾದ್ರೂ ಇದ್ದಲ್ಲಿ. ಇದೆಲ್ಲ ಕಂಪ್ಲೀಟ್ ಆಗಬೇಕಂದ್ರೆ 5:30ಗೆ ನಾವು ಏನು ಮಾಡಿರ್ತೀವಿ, ಮಾರ್ಕ್ ಪೋಲನ್ನು ಸ್ಟಾರ್ಟ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ನಮಗೆ ಮಾರ್ಕ್ ಪೋಲ್ ಯಾವಾಗ ಮುಗೀತದೆ, 6:30ಗೆ ಮುಗೀತದೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ 6:30 ಟೈಮನ್ನು ಮೆನ್ಷನ್ ಮಾಡಬೇಕು. 6:30ಗೆ ನಮ್ಮದು ಏನಾಗಿದೆ, ಮಾರ್ಕ್ ಪೋಲ್ ಕಂಪ್ಲೀಟ್ ಆಗಿದೆ. ಸೊ ಇದನ್ನು ಮಾರ್ಕ್ ಪೋಲನ್ನು ಬಿಫೋರ್ 7 AM ನಾವು ಅದನ್ನು ಕಂಪಲ್ಸರಿಯಾಗಿ ಕಂಪ್ಲೀಟ್ಗೊಳಿಸಲೇಬೇಕು. ಯಾಕಂದರೆ 7 ಗಂಟೆಗೆ ನಮ್ಮ ಮತದಾನ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಮುಂಚೆನೇ ನಾವು ಅದನ್ನು ಏನು ಮಾಡಬೇಕು, ಆ ಒಂದು ಸಮಯವನ್ನು ಇಲ್ಲಿ ಬರಿಬೇಕು. ಸೂಕ್ಷ್ಮ ವೀಕ್ಷಕರ ಸಹಿ ಅಂತ ಇದೆ. ಮತಗಟ್ಟೆಯಲ್ಲಿ ನಿಯೋಜಿತನಾಗಿದ್ದಾರೆ ಯಾರಾದರೂ ಮೈಕ್ರೋ ಅಬ್ಸರ್ವರ್ ಅಂತ MO, ಮೈಕ್ರೋ ಅಬ್ಸರ್ವರ್ ಯಾರಾದರೂ ಇದ್ದರೆ ಅವ್ರ ಸಹಿಯನ್ನು ಮಾಡಬೇಕು. ತದನಂತರ ಇಲ್ಲಿ ಕೆಳಗಡೆ ಪ್ರಿಸೈಡಿಂಗ್ ಅಧಿಕಾರಿಯವರ ಹೆಸರು ಮತ್ತು ಸಹಿ, ಇಲ್ಲಿ PRO ಅವರ ಸಹಿಯನ್ನು ಮಾಡಬೇಕಾಗ್ತದೆ. ಇಲ್ಲಿ ಕೆಳಗಡೆ ಅವರು ತನ್ನ ಹೆಸರನ್ನು ಬರಿಬೇಕಾಗ್ತದೆ. ಇನ್ನು ಅದೇ ಥರ ಮುಂದೆ ನೋಡುವುದಾದರೆ, ಈ ಮೂಲಕ ನೈಜ ಮತದಾನವನ್ನು ಪ್ರಾರಂಭಿಸುವ ಮೊದಲು ಒಟ್ಟು ಮತ 0 ಇರುತ್ತದೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಲು ಎಲ್ಲ ಮತಗಟ್ಟೆ ಅಧಿಕಾರಿಗಳ ಸಮಕ್ಷಮದಲ್ಲಿ ಕಂಟ್ರೋಲ್ ಯೂನಿಟ್ ಟೋಟಲ್ ಬಟನ್ ಅನ್ನು ಒತ್ತಲಾಗಿದೆ ಎಂಬುದನ್ನು ಪ್ರಾಮಾಣೀಕರಿಸಲಾಗಿದೆ. ಸೂಕ್ತ ವೀಕ್ಷಣೆಗೆ ಟಿಕ್ ಮಾಡುವುದು. ಸೊ ಇದನ್ನು ಎಲ್ಲ ಒತ್ತಿದ ಮೇಲೆ ಎಲ್ಲ 0 ಅಂತ ಬಂದಿದೆ ಅಂತಿದೆ. ಇಲ್ಲಿ ಒಂದೇದು ಕೊಟ್ಟಿದ್ದಾರೆ, ಕಂಟ್ರೋಲ್ ಯೂನಿಟ್ನ ಒಟ್ಟು ಮತಗಳು 0 ಎಂದು ತೋರಿಸಿದೆ ಅಂತ. 0 ಅಂತ ಬರ್ತಂದರೆ ಇದರ ಮೇಲೆ ಒಂದು ಟಿಕ್ ಮಾರ್ಕನ್ನು ಹಾಕ್ರಿ. ಒಂದು ವೇಳೆ 0 ಅಂತ ತೋರಿಸಲಿಲ್ಲ, ಇಲ್ಲಿ ಅಥವಾ ಅಂತ ಕೊಟ್ಟಿದ್ದಾರೆ. ಕಂಟ್ರೋಲ್ ಯೂನಿಟ್ ಒಟ್ಟು ಮತ 0ಕ್ಕಿಂತ ಹೆಚ್ಚಿವೆ ಎಂದು ತೋರಿಸಿದ್ದಾರೆ. ನಾವು ಏನಾದರೂ ಏನು ಕ್ಲಿಯರನ್ನು ಇನ್ನೂ ಮಾಡಿರಂಗಿಲ್ಲ. ಸೊ ಹೆಚ್ಚಿಗಾಗಿ ಇನ್ನೂ ಕೂಡ ಕ್ಲಿಯರ್ ಆಗದೇ ಇದ್ದಿದ್ದ ಪಕ್ಷದಲ್ಲಿ ಅಣುಕು ಮತದಾನ ಮತಗಳನ್ನು ಅಳಿಸಿ ಹಾಕಿರುವುದಿಲ್ಲ. ಆದ್ದರಿಂದ ಅಣುಕು ಮತದಾನದ ದತ್ತಾಂಶವನ್ನು ಅಳಿಸಿ ಹಾಕುವುದು. ಸೊ ಅವಾಗ ಏನು ಮಾಡಬೇಕು, ಮತ್ತೆ ನಾವು ಕ್ಲಿಯರ್ ಬಟನನ್ನು ಒತ್ತಿ ಅದನ್ನು ಏನು ಮಾಡಬೇಕು, ಎಲ್ಲ ಓಟ್ಗಳನ್ನು ಕ್ಲಿಯರ್ ಮಾಡಬೇಕು. ಆವಾಗ ಇದನ್ನು ಟಿಕ್ ಮತ್ತೆ ಮಾಡಬೇಕು, 0 ಅಂತ ನಮಗೆ ಆಗಬೇಕು. ತದನಂತರ ಇಲ್ಲಿ ಪ್ರಿಸೈಡಿಂಗ್ ಅಧಿಕಾರಿ ಅವರು ಏನು ಮಾಡಬೇಕಾಗ್ತದೆ, ಸಹಿಯನ್ನು ಮಾಡಬೇಕಾಗ್ತದೆ. ಸಾಧ್ಯವಾದರೆ ನಿಮ್ಮ ಒಂದು ಮತಗಟ್ಟೆಯ ಒಂದು ಸೀಲನ್ನು ಕೂಡ ಇಲ್ಲಿ ಹಾಕ್ರಿ. ಮುಂದೆ ಏನಿದೆ ಅಂದರೆ ನೆಕ್ಸ್ಟ್ ಪೇಜಲ್ಲಿ, ಈ ಮೇಲಿನ ಪ್ರಕ್ರಿಯೆಗೆ ಸಾಕ್ಷಿಯಾಗಿ ನೈಜ ಮತದಾನವನ್ನು ಪ್ರಾರಂಭಿಸುವ ಮೊದಲು ಕಂಟ್ರೋಲ್ ಯೂನಿಟ್ನಿಂದ ಅಣುಕು ಮತದಾನದ ಮತಗಳನ್ನು ಅಳಿಸಿ ಹಾಕಲಾಗಿದೆ ಹಾಗೂ ವಿವಿಪ್ಯಾಟ್ನಿಂದ ಅಣುಕು ಮತದಾನದ ವಿವಿಪ್ಯಾಟ್ ಸ್ಲಿಪ್ಗಳನ್ನು ತೆಗೆದು ಹಾಕಲಾಗಿದೆ ಎಂಬುದನ್ನು ಪ್ರಾಮಾಣೀಕರಿಸುವುದು. ಸೊ ಇದೆಲ್ಲ ಇಲ್ಲಿ ಯಾರು ಸಹಿ ಮಾಡಬೇಕು ಅಂದರೆ ಕ್ರಮ ಸಂಖ್ಯೆ 1, 2, 3 ಹಾಗೂ 4ರಿಂದ 5 ನಮ್ಮ ಮತಗಟ್ಟೆ ಸಿಬ್ಬಂದಿಯವರು PRO ಅವರು ತಮ್ಮ ಹೆಸರನ್ನು ಬರೀಬೇಕು. ಫಾರ್ ಎಕ್ಸಾಂಪಲ್ ABC ಅಂತ ಹೆಸರಿದೆ, ಬ್ರಾಕೆಟಲ್ಲಿ PRO ಅಂತ ಬರೀಬೇಕು. ತದನಂತರ APRO ಆದವರು, ತದನಂತರ ಪೋಲಿಂಗ್ ಆಫೀಸರ್ 2 ಜನ ಇರ್ತಾರೆ, ಅವ್ರ ಹೆಸರನ್ನು ಬರೆದು ಇಲ್ಲಿ ಮುಂದ್ಗಡೆ ಅವರು ಕೂಡ ಸಹಿಯನ್ನು ಮಾಡಬೇಕಿಲ್ಲಿ. ನಾವೆಲ್ಲ ಏನು ಮಾಡಿದ್ದೀವಿ, ಅಣುಕು ಮತದಾನವನ್ನು ಮಾಡಿ 0 ಅಂತ ತೋರಿಸಿದ್ದೀವಿ. ನೈಜ ಮತದಾನ ಪ್ರಾರಂಭವಾಗೋಕ್ಕಿಂತ ಮುಂಚೆ ಸಿವಿನಲ್ಲಿ ಯಾವುದೇ ಥರನಾಗಿರ್ತಕ್ಕಂತಹ ಮತಗಳು ಇಲ್ಲ ಅಂತ ತಾವುಗಳು ಎಲ್ಲರೂ ಕೂಡ ಇಲ್ಲಿ ಸಹಿಯನ್ನು ತಮ್ಮ ಹೆಸರನ್ನು ಇಲ್ಲಿ ಬರೀಬೇಕು. ತದನಂತರ ಸಹಿಯನ್ನು ಇಲ್ಲಿ ಮಾಡಬೇಕಾಗತ್ತೆ. ಸೊ ಇಲ್ಲಿಗೆ ನಮಗೆ ಮಾರ್ಕ್ ಪೋಲ್ ಸರ್ಟಿಫಿಕೇಟ್ ಏನಾಗುತ್ತೆ, ಮಾರ್ಕ್ ಪೋಲ್ ಸರ್ಟಿಫಿಕೇಟ್ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿಗೆ ಮಾರ್ಕ್ ಪೋಲ್ ಸರ್ಟಿಫಿಕೇಟ್ ನಮ್ಮದು ಕಂಪ್ಲೀಟ್ ಆಗುತ್ತೆ. ಭಾಗ 1 ಏನಾಗ್ತದೆ, ಕಂಪ್ಲೀಟ್ ಆಗ್ತದೆ. ಸೊ ಇದನ್ನು ಮಾಡೋದು ಬಹಳಷ್ಟು ಮುಖ್ಯವಾಗಿರುವಂಥದ್ದು, ಇದು ಬೇಕೇ ಬೇಕು. ಸೊ ಇದನ್ನು 2 ಪ್ರತಿಯಲ್ಲಿ ನಾನು ಹೇಳಿದ್ದೀನಿ. ಇದನ್ನು ಯಾವತ್ತಿಗೂ ಕೂಡ ಒಂದು ರಿಪೋರ್ಟನ್ನು, PRO ಅವರ ರಿಪೋರ್ಟ್ ಅಂದರೆ ವರದಿಯನ್ನು 2 ಪ್ರತಿಯಲ್ಲಿ ತಾವುಗಳು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಸೊ ಮೊದಲನೇ ಭಾಗ ಏನಿರ್ತದೆ ಅಂದರೆ ಮಾರ್ಕ್ ಪೋಲ್ ಸರ್ಟಿಫಿಕೇಟ್ ಬಗ್ಗೆ ಇರ್ತದೆ, ಅಣುಕು ಮತದಾನದ ಬಗ್ಗೆ ಇರ್ತದೆ. ಇನ್ನು ಭಾಗ 2 ನಾವು ನೋಡೋಣ. ಭಾಗ 2 ಪ್ರಿಸೈಡಿಂಗ್ ಅಧಿಕಾರಿಯ ವರದಿ. ಭಾಗ 2 ಕಂಟ್ರೋಲ್ ಯೂನಿಟ್ನಲ್ಲಿರುವ ಪವರ್ ಪ್ಯಾಕ್ ಬದಲಾವಣೆ. ಇದನ್ನು ಯಾವಾಗ ನಾವು ತುಂಬಬೇಕು ಅಂದರೆ, ಬೈ ಚಾನ್ಸ್ ಏನಾದರೂ ಪವರ್ ಪ್ಯಾಕನ್ನು ಏನಾದರೂ ಚೇಂಜಸ್ ಮಾಡಿದ್ವಿ ಅಂದರೆ, CUನಲ್ಲಿರ್ತಕ್ಕಂಥ ಬ್ಯಾಟ್ರಿಯನ್ನು ತೆಗೆದು ಬೇರೆದು ಹಾಕಿದ್ವಿ ಅಂದರೆ, ಅಥವಾ ವಿವಿಪ್ಯಾಟ್ನಲ್ಲಿ ಇರುವಂತಹ ಬ್ಯಾಟ್ರಿಯನ್ನು ಏನಾದರೂ ಲೋ ಆಗಿತ್ತು, ಆ ಒಂದು ಕಾರಣದಿಂದಾಗಿ ಏನಾದರೂ ಚೇಂಜ್ ಮಾಡಿದರೆ ಮಾತ್ರ ಇದನ್ನು ತುಂಬಬೇಕು. ವಿನಾಕಾರಣ ಇದನ್ನು ಭಾಗ 2 ತುಂಬಬಾರ್ದು. ಇದಂತೂ ಬ್ಯಾಟ್ರಿ ನಮಗೆ ಮ್ಯಾಕ್ಸಿಮಮ್ 75% ಮೇಲೇ ಇದ್ದೇ ಇರ್ತದೆ. ಅವರೆಲ್ಲ ಚಾರ್ಜ್ ಮಾಡಿನೇ ಕೊಟ್ಟಿರ್ತಾರೆ, ಹಾಗೇನೂ ಸಮಸ್ಯೆ ಉಂಟಾಗಂಗಿಲ್ಲ. ಇದಂತೂ ತುಂಬಲಿಕ್ಕೆ ಉಪಯೋಗ ನಮಗಿಲ್ಲ. ಆದರೂ ಕೂಡ ಒಂದ್ಸಲ ನೋಡ್ಕೊತ ಹೋಗೋಣ. ಚುನಾವಣೆ ಹೆಸರು ಕರ್ನಾಟಕ ಲೋಕಸಭಾ ಚುನಾವಣೆ ಅಂತ ಇರ್ತದೆ. ತದನಂತರ AC ಸಂಖ್ಯೆ 34 ಅಫ್ಜಲ್ಪುರ್ ಅಂತ ನಾನು ಉದಾಹರಣೆಗೆ ತೆಗೆದುಕೊಂಡಿದ್ದೀನಿ. PC ಸಂಖ್ಯೆ ಏನಿದೆ 05 ಕಲಬುರಗಿ ಅಂತ ಇದೆ. ತದನಂತರ ಮತಗಟ್ಟೆ ಸಂಖ್ಯೆ 167 ಅಂತ ನಾನು ಉದಾಹರಣೆಗೆ ತೆಗೆದುಕೊಂಡಿದ್ದೀನಿ. ಅವೆಲ್ಲವನ್ನು ಕೂಡ ಮತ್ತೆ ಬರೀಬೇಕು, ಇಲ್ಲೆಲ್ಲ ಬರೀಬೇಕು. ಸೆಕ್ಷನ್ ಎ ಅನ್ನು ನೋಡುವುದಾದರೆ, ಅಣುಕು ಮತದಾನದ ನೈಜ ಮತದಾನದ ಅವಧಿಯಲ್ಲಿ ಕಂಟ್ರೋಲ್ ಯೂನಿಟ್ ಪವರ್ ಪ್ಯಾಕ್ ಬದಲಾವಣೆಯ ವಿವರಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಂಟ್ರೋಲ್ ಯೂನಿಟ್ನ ವಿಶೇಷ ID ಅಂತ ಕೊಟ್ಟಿದ್ದಾರೆ. ಇನ್ನು ಕಂಟ್ರೋಲ್ ಯೂನಿಟ್ಗೆ ಒಂದು ಸೀರಿಯಲ್ ನಂಬರನ್ನು ಕೊಟ್ಟಿರ್ತಾರೆ, ಆ ಒಂದು ಸೀರಿಯಲ್ ನಂಬರನ್ನು ಇಲ್ಲಿ ಬರೀಬೇಕಾಗಿರುವಂಥದ್ದು. ಎರಡನೇದಾಗಿ ಕಂಟ್ರೋಲ್ ಯೂನಿಟ್ ಪವರ್ ಪ್ಯಾಕ್ ಬದಲಾವಣೆಗೆ ಸಂಬಂಧಿಸಿದ ಕಾರಣ, ಏನಕ್ಕಾಗಿ ಬದಲಾವಣೆ ಮಾಡಿದ್ದೀರಿ ಅಂತ ರೀಸನನ್ನು ಕೊಡಬೇಕು. ಏಕೆಂದರೆ ಬಿಲೋ ಬ್ಯಾಟ್ರಿ ಲೋ ಆಗಿದೆ,
ಅದೇ ಆಗಿರ್ತದೆ. ಬ್ಯಾಟ್ರಿ ಲೋ ಕಾರಣದಿಂದಾಗಿ ಅದನ್ನು ಚೇಂಜ್ ಮಾಡಿದ್ದೀವಿ ಅಂತ ತಾವುಗಳ ಕಾರಣವನ್ನು ಕೊಡಬೇಕಾಗ್ತದೆ. ಅಥವಾ ಏನಾದರೂ ಡ್ಯಾಮೇಜ್ ಆಗಿದ್ದಲ್ಲಿ ಅಥವಾ ಏನು ಸ್ಟಾರ್ಟೇ ಆಗದೇ ಇರುವಂಥ ಸಮಯದಲ್ಲಿ ಅದನ್ನು ನಾವು ಚೇಂಜನ್ನು ಮಾಡ್ತೀವಿ. ಇನ್ನು ಕಂಟ್ರೋಲ್ ಯೂನಿಟ್ ಪವರ್ ಪ್ಯಾಕ್ ಬದಲಾಯಿಸಲು ಪ್ರಿಸೈಡಿಂಗ್ ಅಧಿಕಾರಿಯು ಕತ್ತರಿಸಿದಂತಹ ಹಳೆಯ ಅಡ್ರೆಸ್ ಟ್ಯಾಗ್ಗಳ ವಿಶಿಷ್ಟ ಐಡಿ. ಸೊ ನಾವು ಈಗಾಗಲೇ ಅದನ್ನು ಸೀಲ್ ಮಾಡಿರ್ತೀವಿ. ಸೀಲ್ ಮಾಡಿದ ಮೇಲೆ ಅಡ್ರೆಸ್ ಟ್ಯಾಗನ್ನು ಹಾಕಿ ಅದನ್ನು ಸೀಲ್ ಮಾಡಿರ್ತೀವಿ. ಅದನ್ನು ಮತ್ತೆ ನಾವು ಏನು ಮಾಡಬೇಕಾಗ್ತದೆ, ಕಟ್ಟನ್ನು ಮಾಡಬೇಕಾಗ್ತದೆ. ಸೊ ಇಲ್ಲಿ ಅಡ್ರೆಸ್ ಟ್ಯಾಗ್, ಯಾವ ಅಡ್ರೆಸ್ ಟ್ಯಾಗ್ಗಳನ್ನ ನಾವು ಕಟ್ ಮಾಡ್ತೀವಿ, ಯಾವುದನ್ನು ಕತ್ತರಿಸ್ತೀವಿ, ಅದರ ಒಂದು ಸೀರಿಯಲ್ ನಂಬರನ್ನು ಇಲ್ಲಿ ಬರೀಬೇಕಾಗಿರುವಂಥದ್ದು. ತದನಂತರ ಮತ್ತೆ ಏನು ಮಾಡ್ತೀವಿ, ಬ್ಯಾಟ್ರಿಯನ್ನು ಹಾಕಿದ ಮೇಲೆ ಮತ್ತೆ ಅಡ್ರೆಸ್ ಟ್ಯಾಗನ್ನು ಹಾಕ್ತೀವಿ. ಕಂಟ್ರೋಲ್ ಯೂನಿಟ್ನ ಬ್ಯಾಟ್ರಿ ಭಾಗವನ್ನು ಸೀಲ್ ಮಾಡಲು ಪ್ರಿಸೈಡಿಂಗ್ ಅಧಿಕಾರಿಯು ಬಳಸಿದ ಹೊಸ ಅಡ್ರೆಸ್ ಟ್ಯಾಗ್ಗಳ ವಿಶಿಷ್ಟ ಐಡಿ. ಅದನ್ನು ಕಟ್ ಮಾಡಿ ಮತ್ತೆ ಬ್ಯಾಟ್ರಿಯನ್ನು ಹಾಕಿ ಮತ್ತೆ ಅಡ್ರೆಸ್ ಟ್ಯಾಗನ್ನು ನಾವು ಏನು ಮಾಡ್ತೀವಿ, ಸೀಲ್ ಮಾಡ್ತೀವಿ. ಸೊ ಅದರ ಒಂದು ID ಸಂಖ್ಯೆನ, ಅದರ ಒಂದು ಸೀರಿಯಲ್ ನಂಬರನ್ನು ಇಲ್ಲಿ ಬರೀಬೇಕಾಗಿರುವಂಥದ್ದು. ಸೊ ಇದು ಮತಗಟ್ಟೆ ಏಜೆಂಟ್ರುಗಳ ಸಕ್ಷಮದಲ್ಲಿ ಕಂಟ್ರೋಲ್ ಯೂನಿಟ್ನಿಂದ ಪವರ್ ಪ್ಯಾಕನ್ನು ಬದಲಾಯಿಸಲಾಗಿದೆ. ಇಲ್ಲೆಲ್ಲ ಕ್ರಮ ಸಂಖ್ಯೆಯನ್ನು ಬರೀರಿ. ಇಲ್ಲೆಲ್ಲ ಏಜೆಂಟರ ಹೆಸರನ್ನು ಬರಿಬೇಕಾಗಿರುವಂಥದ್ದು, ಆ ಏಜೆಂಟರ ಪಕ್ಷದ ಹೆಸರನ್ನು ಇಲ್ಲಿ ಬರಿಬೇಕಾಗಿರುವಂಥದ್ದು, ಉಮೇದುವಾರ ಅಲ್ಲಿ ಒಂದು ಅಭ್ಯರ್ಥಿ ಯಾರಿದ್ದಾರೆ, ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರ ಹೆಸರನ್ನು ಬರಿಬೇಕು. ತದನಂತರ ಮತಗಟ್ಟೆ ಏಜೆಂಟರ ಸಹಿಯನ್ನು ಅವರೆಲ್ಲ ಇಲ್ಲಿ ಏನು ಮಾಡ್ತಾರೆ, ಸಹಿಯನ್ನು ಮಾಡ್ತಾರೆ. ಸೊ ಇಷ್ಟೆಲ್ಲ ಮಾಡಿದ ಮೇಲೆ ಇಲ್ಲೆಲ್ಲ ಪ್ರಿಸೈಡಿಂಗ್ ಆಫೀಸರ್ ಅವರು ಏನು ಮಾಡಬೇಕು, ತನ್ನ ಸಹಿಯನ್ನು, PRO ಆದವರು ತನ್ನ ಸಹಿಯನ್ನು ಮಾಡಬೇಕು. ಇಲ್ಲಿ ವಲಯ ಅಧಿಕಾರಿ ಸಹಿ ಅಂತ ಇದೆ. ವಲಯ ಅಧಿಕಾರಿ ಅಂದರೆ ಸೆಕ್ಟರ್ ಆಫೀಸರ್. ಬ್ಯಾಟ್ರಿಯನ್ನು ಕೊಡಲಿಕ್ಕೆ ನಮಗೆ ಸೆಕ್ಟರ್ ಆಫೀಸರ್ ಬಂದಿರ್ತಾರೆ. ಸೆಕ್ಟರ್ ಆಫೀಸರ್ ಸಮ್ಮುಖದಲ್ಲಿನೇ ಇದೆಲ್ಲ ಆಗ್ತದೆ. ಸೆಕ್ಟರ್ ಆಫೀಸರ್ ಅವರು ಒಂದು ಸಹಿಯನ್ನು ಇಲ್ಲಿ ಮಾಡ್ತಾರೆ. ಸೆಕ್ಟರ್ ಆಫೀಸರ್ ಸಹಿಯನ್ನು ಇಲ್ಲಿ ಮಾಡ್ಕೊಳ್ಬೇಕು. ಇದು ಆಲ್ಮೋಸ್ಟ್ ನಮಗೆ ಯೂಸ್ ಆಗೋದಿಲ್ಲ, ಯಾಕಂದರೆ ಬ್ಯಾಟ್ರಿ ಆಲ್ರೆಡಿ ಚಾರ್ಜ್ ಇರ್ತದೆ. ಇದನ್ನು ಬದಲಾವಣೆ ಮಾಡುವಂಥ ಸಮಸ್ಯೆನೇ ಎದುರಾಗೋದಿಲ್ಲ. ಇನ್ನು ಪ್ರಿಸೈಡಿಂಗ್ ಆಫೀಸರ್ ಅವರ ಭಾಗ 3 ನೋಡೋದರೆ ಇದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಇದನ್ನು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಭಾಗ 1 ಮತ್ತು ಭಾಗ 3 ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ನಾವು ಯಾವಾಗ ಮಾಡ್ತೀವಿ ಅಂದರೆ, ಮತದಾನ ಪೂರ್ಣಗೊಂಡ ತರುವಾಯ ಕ್ಲೋಸ್ ಬಟನನ್ನು ಒತ್ತುವುದು. ಇಲ್ಲಿ ಕೊಟ್ಟಿದ್ದಾರೆ ಕ್ಲೋಸ್ ಬಟನನ್ನು. ಇದು ಎಲ್ಲ ಮತದಾನ ಆದಮೇಲೆ ಕ್ಲೋಸ್ ಬಟನ್, ಸರಿಸುಮಾರಾಗಿ 6 ಗಂಟೆಗೆ ನಮ್ಮ ಮತದಾನದ ಸಮಯ ಆದಮೇಲೆ ನಾವು ಕ್ಲೋಸ್ ಬಟನನ್ನು ಅವಾಗ ಏನು ಒತ್ತೀವಲ್ಲ, ಅದಾದಮೇಲೆ ಇದನ್ನು ಬರಿಬೇಕು. ಚುನಾವಣೆ ಹೆಸರು ಕರ್ನಾಟಕ ಲೋಕಸಭಾ ಚುನಾವಣೆ ಅಂತಿದೆ. AC ಅಂದರೆ 34 ಅಫ್ಜಲ್ಪುರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ. ತದನಂತರ PC ಸಂಖ್ಯೆ ಮತ್ತು ಹೆಸರು ಇಂತಿದೆ. ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸಿ 05 ಕಲಬುರಗಿ ಅಂತ ಇದೆ. ನಿಮ್ಮದು ಯಾವುದಿದೆ ಅದನ್ನು ತಗೊಳ್ಳೋ ಬರೀಬೇಕು. ಮತದಾನದ ದಿನಾಂಕ 7/5/2024. ಮತಗಟ್ಟೆ ಸಂಖ್ಯೆ ಮತ್ತು ಹೆಸರು 67 ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗೌರ್ಬಿ ಅಂತ ನಾನು ಆ ಒಂದು ಸಂಖ್ಯೆ ಹಾಗೂ ಹೆಸರನ್ನು ಇಲ್ಲಿ ಉದಾಹರಣೆಗಾಗಿ ತೆಗೆದುಕೊಂಡಿದ್ದೀನಿ. ನಿಮಗೆ ಯಾವುದು ಮತಗಟ್ಟೆ ಸಂಖ್ಯೆ ಮತ್ತು ಹೆಸರಿದೆ ಅದನ್ನು ತಗೊಳ್ಳಿ ಇಲ್ಲಿ ಬರೀಬೇಕಾಗಿರುವಂಥದ್ದು. ಇಲ್ಲಿ ಈ ಮುಂದಿನವರ ಸಮಕ್ಷಮದಲ್ಲಿ ಮತದಾನದ ಮುಕ್ತಾಯದ ನಂತರದಲ್ಲಿ ಕಂಟ್ರೋಲ್ ಯೂನಿಟ್ನ ಕ್ಲೋಸ್ ಬಟನನ್ನು ಒತ್ತಲಾಗಿದೆ ಎಂಬುದನ್ನು ಪ್ರಾಮಾಣೀಕರಿಸುವುದು. ಎಲ್ಲ ಆದಮೇಲೆ ನಾನು ಏನು ಮಾಡಿದ್ದೀನಿ, ಕ್ಲೋಸ್ ಬಟನನ್ನು ಒತ್ತಿದ್ದೀನಿ ಅಂತಿದೆ. ಸೊ ಇಲ್ಲಿ ಏನು ಮಾಡಬೇಕು, ನಾವು 4 ರಿಂದ 5 ಜನ ಟೀಮ್ ಮೆಂಬರ್ಸ್ ಇರ್ತೀವಿ. ಅವರೆಲ್ಲರೂ ಕೂಡ PRO ಅವರು ತಮ್ಮ ಹೆಸರನ್ನು ಬರೀಬೇಕು ಹಾಗೂ ಇಲ್ಲಿ ಸಹಿಯನ್ನು ಮಾಡಬೇಕು. APRO ಅವರು ತನ್ನ ಹೆಸರನ್ನು ಬರೀಬೇಕು, ಸಹಿಯನ್ನು ಮಾಡಬೇಕು. ಪೋಲಿಂಗ್ ಆಫೀಸರ್ 1 ಅವರು ಕೂಡ 1, 2, 3 ಏನಿರ್ತಾರೆ ಅವರು ಕೂಡ ತಮ್ಮ ಸಹಿಯನ್ನು ಇಲ್ಲಿ ಮಾಡಬೇಕಾಗಿರುವಂಥದ್ದು. ಆ ಒಂದು ಸಮಯದಲ್ಲಿ ಸೆಕ್ಟರ್ ಆಫೀಸರ್ ಇದ್ದರೆ ಅವ್ರ ಸಹಿಯನ್ನು ಕೂಡ ಇಲ್ಲಿ ತೆಗೆದುಕೊಳ್ಬೋದು. ಜೊತೆಗೆ ಏನು ಮಾಡಬೇಕು ಅಂದರೆ, ಇಲ್ಲಿ ಏಜೆಂಟರ ಸಹಿಯನ್ನು ಕೂಡ ತೆಗೆದುಕೊಳ್ಬೇಕು. ಕ್ರಮ ಸಂಖ್ಯೆ 1, 2, 3, 4, 5 ಎಷ್ಟು ಜನ ಇರ್ತಾರೆ ಆ ಒಂದು ಮತಗಟ್ಟೆ ಏಜೆಂಟರ ಹೆಸರನ್ನು ಇಲ್ಲಿ ಬರಿಬೇಕು. ತದನಂತರ ಅವರ ಪಕ್ಷದ ಹೆಸರನ್ನು ಬರಿಬೇಕು. ಯಾವ ಪಕ್ಷ ಇದೆ ಆ ಒಂದು ಪಕ್ಷದ ಹೆಸರನ್ನು ಬರಿಬೇಕು. ಇಲ್ಲಿ ಅಭ್ಯರ್ಥಿ ಹೆಸರುಗಳನ್ನು ಇಲ್ಲಿ ಬರಿಬೇಕಾಗಿರುವಂಥದ್ದು. ತದನಂತರ ಇಲ್ಲಿ ಏಜೆಂಟರ ಸಹಿಯನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಅವರ ಸಹಿಯನ್ನು PRO ಆದವರು ಏನು ಮಾಡಬೇಕು, ಅವರು ಸಹಿಯನ್ನು ಮಾಡ್ತಾರೆ. ಸಾಧ್ಯವಾದರೆ ಅವರು ಮತಗಟ್ಟೆ ಒಂದು ಸೀಲನ್ನು ಕೂಡ ಇಲ್ಲಿ ಹಾಕಿ ಕೆಳಗಡೆ ಹೆಸರನ್ನು ಬರೆದರೂ ಕೂಡ ನಡೀತದೆ. ಸೊ ವಿಧಾನ ಆದಮೇಲೆ ಕ್ಲೋಸ್ ಬಟನ್ ಒತ್ತಿದ ಮೇಲೆ ಮಾಡಬೇಕಾಗಿರುವಂಥದ್ದು. ಸೊ ಭಾಗ 3 ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಭಾಗ 1 ಹಾಗೂ ಭಾಗ 3 ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. 2 ಕಂಪಲ್ಸರಿಯಾಗಿ ನಾವು ತುಂಬಲೇ ಬೇಕಾಗಿರುವಂಥದ್ದು. ಇನ್ನು ಭಾಗ 4 ನೋಡುವುದಾದರೆ, ಭಾಗ 4 ಪ್ರಿಸೈಡಿಂಗ್ ಅಧಿಕಾರಿಯ ವರದಿಯಲ್ಲಿ ಭಾಗ 4 ಏನಿದೆ, EVM ಅಥವಾ VVPAT ಬದಲಾವಣೆ ಅಂತ ಇದೆ. EVM ಏನಾದರೂ ನಾವು ಚೇಂಜ್ ಮಾಡ್ತಾ ಇದ್ದಲ್ಲಿ, EVM ಅಂದರೆ BU ಆಗಿರಬಹುದು, CU ಆಗಿರಬಹುದು, ತದನಂತರ VVPAT ಆಗಿರಬಹುದು. ಬೈ ಚಾನ್ಸ್ ಏನಾದರೂ ಫಾಲ್ಟ್ ಇದ್ದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ, ಇದು ಭಾಗ 4 ಯಾವಾಗ ಮಾಡಬೇಕು ಅಂದರೆ, ಅನುಕು ಮತದಾನದ ಸಮಯದಲ್ಲಿ, ಮಾಕ್ ಪೋಲ್ ಸಮಯದಲ್ಲಿ ಏನಾದರೂ ಮಷಿನ್ಗಳು ಕೈ ಕೊಟ್ಟು ಅಂದರೆ, ಮಾಕ್ ಪೋಲ್ ಸಮಯದಲ್ಲಿ ಭಾಗ 4 ಯಾವಾಗ ತುಂಬಬೇಕು ಅಂದರೆ, ಮಾಕ್ ಪೋಲ್ ಸಮಯದಲ್ಲಿ, ಅನುಕು ಮತದಾನದ ಸಮಯದಲ್ಲಿ ಏನಾದರೂ EVMಗಳು
ತೊಂದರೆಯನ್ನು ಉಂಟು ಮಾಡಿದವು. ಏನಾದರೂ ಇವಿಎಂನಲ್ಲಿ ಪ್ರಾಬ್ಲಮ್ ಆಯಿತು, ಸಿ ಯು ಎಲ್ಲಿ, ಬಿ ಯು ಎಲ್ಲಿ, ತದನಂತರ ವಿ ಪ್ಯಾಟ್ನಲ್ಲಿ ಏನಾದರೂ ತೊಂದರೆಗಳು ಕಂಡು ಬಂದಲ್ಲಿ ಅವಾಗ ಮಾತ್ರ ಇದನ್ನು ತುಂಬಬೇಕು. ಚುನಾವಣೆ ಹೆಸರು ಅಂತ ಇದೆ. ಚುನಾವಣೆ ಹೆಸರು ಕರ್ನಾಟಕ ಲೋಕಸಭಾ ಚುನಾವಣೆ ಅಂತ ನಾವಿಲ್ಲಿ ಬರಿಬೇಕಾಗಿರುವಂಥದ್ದು. ತದನಂತರ ಎ ಸಿ ಸಂಖ್ಯೆ ಉದಾಹರಣೆಗೆ ನಾನು 34 ಅಫ್ಜಲ್ಪುರ್ ಅಂತ ತುಂಬ್ತೀನಿ. ತದನಂತರ ಪಿ ಸಿ ಸಂಖ್ಯೆ 05, ತದನಂತರ ಹೆಸರು ಕಲಬುರಗಿ, ತದನಂತರ 67 ಮತಗಟ್ಟೆ ಸಂಖ್ಯೆ ಇರ್ತದೆ. ಇಲ್ಲೇನು ಮಾಡಿದ್ದಾರೆ, ಬಳಸಿದ ವಿದ್ಯುನ್ಮಾನ ಮತಯಂತ್ರ ಮತ್ತು ವಿ ಪ್ಯಾಟ್ಗಳ ವಿವರ ಅಂತ ಕೊಟ್ಟಿದ್ದಾರೆ. ಮೊದಲನೇ ಕ್ರಮ ಸಂಖ್ಯೆಯನ್ನು ನೋಡುವುದಾದರೆ ವಿತರಣಾ ಸಮಯದಲ್ಲಿ ನೀಡಲಾದ ಯೂನಿಟ್ಗಳ ವಿಶಿಷ್ಟ ಐ ಡಿ, ಬಿ ಯುನ ಸೀರಿಯಲ್ ನಂಬರ್ ವಿಶಿಷ್ಟ ಐ ಡಿ ಏನಿತ್ತು ಬಿ ಯು ಡ್ಯಾಶ್ 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 ಅಲ್ಲಿರ್ತದೆ ನಂಬರ್, ಅದನ್ನು ತಾವುಗಳು ಬರೀಬೇಕು. ಸಿ ಯುನ ಒಂದು ವಿಶಿಷ್ಟ ಐ ಡಿ ಏನಿರ್ತದೆ ಅದನ್ನು ಕೂಡ ಇಲ್ಲಿ ನಾವು ಬರಿಬೇಕಾಗಿರುವಂಥದ್ದು. ವಿ ಪ್ಯಾಟ್ನ ಒಂದು ವಿಶಿಷ್ಟ ಐ ಡಿ ಏನಿರ್ತದೆ ಅದನ್ನು ಕೂಡ ಅದರ ಒಂದು ಸೀರಿಯಲ್ ನಂಬರನ್ನು ಬರೀಬೇಕು. ಬದಲಾವಣೆ ಮಾಡಿದ ಸಂದರ್ಭದಲ್ಲಿ ವಲಯ ಅಧಿಕಾರಿಗಳ ಸಹಿ ಅಂತ ಇದೆ. ಇಲ್ಲಿ ವಲಯ ಅಧಿಕಾರಿಗಳು ಏನು ಮಾಡಿರ್ತಾರೆ, ಸಹಿಯನ್ನು ಮಾಡಿರ್ತಾರೆ. ಸೆಕ್ಟರ್ ಆಫೀಸರ್, ವಲಯ ಅಧಿಕಾರಿ ಅಂದರೆ ಸೆಕ್ಟರ್ ಆಫೀಸರ್, ಅವರು ಸಹಿಯನ್ನು ಮಾಡಿರ್ತಾರೆ. ಎರಡನೇ ಕ್ರಮ ಸಂಖ್ಯೆನ ನೋಡುವುದಾದರೆ ಅದರಲ್ಲಿ ಎ ಅನ್ನು ನೋಡುವುದಾದರೆ ಅನುಕು ಮತದಾನದ ಅವಧಿಯಲ್ಲಿ ಕಾರ್ಯ ನಿರ್ವಹಿಸದಿರುವ ಕಂಡು ಬಂದಲ್ಲಿ ಟಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಬಿ ಯು ಕಾರ್ಯನಿರ್ವಹಿಸ್ತಾ ಇಲ್ವೋ, ಅಥವಾ ಸಿ ಯು ಕಾರ್ಯನಿರ್ವಹಿಸ್ತಾ ಇಲ್ವೋ, ಅಥವಾ ವಿ ಪ್ಯಾಟ್ ಕಾರ್ಯನಿರ್ವಹಿಸ್ತಾ ಇಲ್ವೋ, ಯಾವ ಮಷೀನಲ್ಲಿ ಪ್ರಾಬ್ಲಮ್ ಉಂಟಾಗಿದೆ. ಫಾರ್ ಎಕ್ಸಾಂಪಲ್ ವಿ ಪ್ಯಾಟ್ ಆಗ್ತಾ ಇರಲಿಲ್ಲ ಅಂದರೆ ವಿ ಪ್ಯಾಟ್ಗೆ ನಾವು ಏನು ಮಾಡಬೇಕು, ಈ ಥರನಾಗಿರ್ತಕ್ಕಂಥ ಒಂದು ಟಿಕ್ ಮಾರ್ಕನ್ನು ಹಾಕಬೇಕು. ಇನ್ನು ತದನಂತರ ಕಾರ್ಯನಿರ್ವಹಿಸದಿರುವುದಕ್ಕೆ ಕಾರಣ, ಸಿ ಯುನಲ್ಲಿ ಗಮನಿಸಿದ ದೋಷ ಅಥವಾ ಸಂಕೇತ ಅಂತಿದೆ. ತದನಂತರ ಇಲ್ಲಿ ಒಂದು ಏನು ಮಾಡಿರ್ತದೆ, ನಮಗೆ ಸಿ ಯುಯಲ್ಲಿ ಏನಾಗಿರ್ತದೆ, ಎರರ್ ಅಂತ ತೋರಿಸ್ತದೆ. ಎರರ್ ತೋರಿಸಿ ಫಾರ್ ಎಕ್ಸಾಂಪಲ್ 14 ಅಥವಾ 5 ಅಥವಾ 2 ಈ ಥರ ಎರರ್ ನಂಬರನ್ನು ತೋರಿಸ್ತದೆ. ಏನಕ್ಕಾಗಿದೆ ಅಂತ ಅದನ್ನು ಎರರ್ ನಂಬರ್ ಇಲ್ಲಿ ಬರಿಬೇಕಾಗಿರುವಂಥದ್ದು. ತದನಂತರ ಅನುಕು ಮತದಾನದ ಅವಧಿಯಲ್ಲಿ ಬದಲಾವಣೆ ಮಾಡಿದಾಗ ನೀಡಲಾದ ವಿಶಿಷ್ಟ ಯೂನಿಟ್ಗಳ ವಿಶಿಷ್ಟ ಐ ಡಿ ಅಂತ ಇದೆ. ತದನಂತರ 3 ನಾವು ಚೇಂಜ್ ಮಾಡಿದ್ವಿ ಅಂದರೆ 3 ಹೆಸರನ್ನು ಇಲ್ಲಿ ಬ್ಯಾಲೆಟ್ ಯೂನಿಟ್ನ ಒಂದು ಸೀರಿಯಲ್ ನಂಬರ್ ಏನಿತ್ತು, ತದನಂತರ ಹೊಸದಾಗಿ ಏನು ಕೊಟ್ಟಿರ್ತಾರಲ್ಲ ಮಷೀನು, ಆ ಒಂದು ಮಷೀನ್ನ ಒಂದು ಸೀರಿಯಲ್ ನಂಬರನ್ನು ಇಲ್ಲಿ ಬರಿಬೇಕಾಗಿರುವಂಥದ್ದು. ಸೆಕ್ಟರ್ ಆಫೀಸರ್ ಇಲ್ಲಿ ಸಹಿಯನ್ನು ಮಾಡಿರ್ತಾರೆ. ಅದೇ ಥರ ಬದಲಾಯಿಸುವ ಪ್ರಕ್ರಿಯೆಯನ್ನು ಈ ಮುಂದಿನ ಮತಗಟ್ಟೆ ಏಜೆಂಟರ ಸಮಕ್ಷಮದಲ್ಲಿ ನಡೆಸಲಾಗಿದೆ. ಇಲ್ಲಿ ಏಜೆಂಟ್ ಇದ್ದರೆ ಅವರ ಕ್ರಮ ಸಂಖ್ಯೆಯನ್ನು ಹಾಕಬೇಕು, ಮತಗಟ್ಟೆ ಏಜೆಂಟರ ಹೆಸರನ್ನು ಹಾಕಬೇಕು, ತದನಂತರ ಪಕ್ಷದ ಹೆಸರನ್ನು ಇಲ್ಲಿ ಹಾಕಬೇಕು, ಆ ಒಂದು ಅಭ್ಯರ್ಥಿ ಹೆಸರನ್ನು ಇಲ್ಲಿ ತಾವುಗಳು ಬರೀರಿ, ತದನಂತರ ಅವರ ಸಹಿಯನ್ನು ಕೂಡ ತಾವುಗಳು ಇಲ್ಲಿ ಮಾಡ್ಕೊಳ್ಬೇಕಾಗ್ತದೆ. ಕೊನೆಯದಾಗಿ ಪ್ರಿಸೈಡಿಂಗ್ ಅಧಿಕಾರಿಯವರು ಏನು ಮಾಡಬೇಕು, ಇಲ್ಲಿ ಪಿ ಆರ್ ಒ ಆದವರು ತನ್ನ ಸಹಿಯನ್ನು ಮಾಡ್ತಾರೆ. ತದನಂತರ ಅವ್ರ ಹೆಸರನ್ನು ಕೂಡ ಬರೀತಾರೆ. ಸಾಧ್ಯವಾದರೆ ಅವರು ಸೀಲನ್ನು ಕೂಡ ಇಲ್ಲಿ ಹಾಕ್ಬೋದು. ಇನ್ನು ಪ್ರಿಸೈಡಿಂಗ್ ಅಧಿಕಾರಿಯ ಭಾಗ 5 ನೋಡುವುದಾದರೆ ಇದು ಯಾವಾಗ ಬರಿತೀವಿ ಅಂದರೆ ರಿಯಲ್ ಪೋಲಿಂಗ್ ನೈಜ ಮತದಾನ ಸ್ಟಾರ್ಟ್ ಆದಮೇಲೆ ಬೈ ಚಾನ್ಸ್ ಏನಾದರೂ ನಮಗೆ ಮಷೀನ್ ಅದು ಕೈ ಕೊಟ್ವು ಅಂದರೆ, ಅವಾಗ ಏನಾದರೂ ಚೇಂಜ್ ಮಾಡುವಂಥ ಸಂದರ್ಭ ಬಂತು ಅಂದರೆ ಅವಾಗ ಭಾಗ 5 ಯಾವಾಗ ಮಾಡಬೇಕು, ಮತದಾನದ ಅವಧಿಯಲ್ಲಿ. ಭಾಗ 4 ಯಾವುದಿತ್ತು, ಮಾಕ್ ಪೋಲ್ ಮಾಡುವಾಗ ಏನಾದರೂ ಚೇಂಜಸ್ ಇದ್ದರೆ, ಇದು ಭಾಗ 5 ಏದರದಿದೆ ರಿಯಲ್ ಅಥವಾ ನೈಜ ಮತದಾನದ ಅವಧಿಯಲ್ಲಿ ಏನಾದರೂ ಆಗಿತ್ತು ಅಂದರೆ, ಅಥವಾ ಮತದಾನ ಪೂರ್ಣಗೊಂಡ ನಂತರ ಅದನ್ನು ನಾವು ಏನು ಮಾಡಬೇಕಾಗ್ತದೆ, ಭರ್ತಿಯನ್ನು ಮಾಡಬೇಕಾಗ್ತದೆ. ಚುನಾವಣೆ ಹೆಸರನ್ನು ಕೊಟ್ಟಿದ್ದಾರೆ. ಸೊ ಕರ್ನಾಟಕ ಲೋಕಸಭಾ ಚುನಾವಣೆ ಅಂತ ಬರಿಬೇಕು. ತದನಂತರ 34 ಅಫ್ಜಲ್ಪುರ್ ಅಂತ ನಾನು ಇಲ್ಲಿ ಬರೆದಿದ್ದೀನಿ. ತದನಂತರ 05 ಪಿ ಸಿ ಸಂಖ್ಯೆ 05 ಕಲಬುರಗಿ ಅಂತ ಇದೆ. ತದನಂತರ ಮತಗಟ್ಟೆ ಸಂಖ್ಯೆ 67 ಅಂತ ನಾನು ಆವಾಗಲೇ ಮೆನ್ಷನ್ ಮಾಡಿದ್ದೆ. ಇಲ್ಲೇನು ಕೂಡ ನೈಜ ಮತದಾನ ಪ್ರಕ್ರಿಯೆ ಅವಧಿಯಲ್ಲಿ ಇವಿಎಂ ಮತ್ತು ವಿ ಪ್ಯಾಟ್ ಬದಲಾವಣೆ ಅಂತ ಇದೆ. ನೈಜ ರಿಯಲ್ ಪೋಲಿಂಗ್ ಸ್ಟಾರ್ಟ್ ಆದಮೇಲೆ ವೋಟಿಂಗ್ ನಡೆಯುವಾಗ ಏನಾದರೂ ಮಷೀನನ್ನು ಚೇಂಜ್ ಮಾಡಬೇಕು ಅಂದಾಗ ಈ ಒಂದು ಫಾರ್ಮ್ಯಾಟನ್ನು ಫಿಲಪ್ಪನ್ನು ಮಾಡಬೇಕಾಗ್ತದೆ. ನೈಜ ಮತದಾನದ ಅವಧಿಯಲ್ಲಿ ಕಾರ್ಯನಿರ್ವಹಿಸದಿರುವ ಕಂಡುಬಂದ ಯೂನಿಟ್ಗಳ ವಿಶಿಷ್ಟ ಐ ಡಿ, ಅದು ಯಾವುದು ಪ್ರಾಬ್ಲಮನ್ನು ಉಂಟು ಮಾಡಿರ್ತದೆ. ಫಾರ್ ಎಕ್ಸಾಂಪಲ್ ವಿ ಪ್ಯಾಟ್ ಆಗಿತ್ತಂದರೆ ವಿ ಪ್ಯಾಟ್ ಕ್ರಮ ಸಂಖ್ಯೆಯನ್ನು ತಾವುಗಳು ಇಲ್ಲಿ ಬರಿಬೇಕಾಗಿರುವಂಥದ್ದು. ತದನಂತರ ಸಿ ಯುದಲ್ಲಿ ಏನಾದರೂ ಅಂತೂ ಬರೋಂಗಿಲ್ಲ, ಬಿ ಯುನಲ್ಲಿ ಏನಾದರೂ ಎರರ್ಗಳು ಬಂದಿದ್ದಲ್ಲಿ ಆ ಒಂದು ಕ್ರಮ ಸಂಖ್ಯೆಯನ್ನು ಇಲ್ಲಿ ಬರಿಬೇಕಾಗಿರುವಂಥದ್ದು. ತದನಂತರ ದೋಷ ಕಂಡು ಬಂದ ಸಮಯ ಅಂತಿದೆ. ಫಾರ್ ಎಕ್ಸಾಂಪಲ್ ಚುನಾವಣೆ ನಡೆದಿರ್ತದೆ, 4 ಗಂಟೆಗೆ ಏನಾಗ್ತದೆ ಮಷೀನ್ ಒಂದು ನಮ್ಮದು ಬಿ ಯುನೋ ಅಥವಾ ನಮ್ಮದು ವಿ ಪ್ಯಾಟ್ನ ಏನಾಗ್ತದೆ ಕೈ ಕೊಡ್ತದೆ, ಪ್ರಾಬ್ಲಮ್ ಉಂಟಾಗ್ತದೆ, ಅವಾಗ ಸಮಯವನ್ನು ಮೆನ್ಷನ್ ಮಾಡಬೇಕು. ತದನಂತರ ಸಿಯನ್ನು ನೋಡುವುದಾದರೆ ಕಂಟ್ರೋಲ್ ಯೂನಿಟ್ಗಳು ಕಾರ್ಯನಿರ್ವಹಿಸಿದ ಸಮಯದಲ್ಲಿ ಕಂಟ್ರೋಲ್ ಯೂನಿಟ್ನಲ್ಲಿ ದಾಖಲಾದ ಮತಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ಪ್ರಾಬ್ಲಮನ್ನು ಉಂಟಾಯಿತು ಅಂದರೆ ಸಿ ಯುನಲ್ಲಿ ಎಷ್ಟು ಮತಗಳು ದಾಖಲ, ಫಾರ್ ಎಕ್ಸಾಂಪಲ್ 498 ಮತಗಳು ಏನಾದರೂ ದಾಖಲಾಗಿದ್ದು ಅಂದರೆ 498 ಮತಗಳನ್ನು ಆ ಒಂದು ಸಮಯದಲ್ಲಿ ನಾವಿಲ್ಲಿ ಬರಿಬೇಕಾಗಿರುವಂಥದ್ದು. ತದನಂತರ
ಡಿಯನ್ನು ನೋಡುವುದಾದರೆ ಕಾರ್ಯನಿರ್ವಹಿಸದಿರುವುದಕ್ಕೆ ಕಾರಣ ಸಿಯುನಲ್ಲಿ ಗಮನಿಸಿದ ದೋಷ ಅಥವಾ ಸಂಕೇತವನ್ನು ತಿಳಿಸಿ. ಸಿಯುನಲ್ಲಿ ಎರರ್ ಅಂತ ತೋರಿಸ್ತದೆ. ಎರರ್ ಅಂದಮೇಲೆ ಇಲ್ಲಿ ಏನಾದರೂ ಒಂದು 02, 05 ಏನಾದರೂ ಒಂದು ನಂಬರ್ ಅಂತ ತೋರಿಸ್ತದೆ, ಅದನ್ನು ಬರಿಬೇಕು. ಅಥವಾ ಏನಾದರೂ ತೋರಿಸಿರ್ತದೆ, ಲಿಂಕ್ ಎರರ್ ಅಂತ ತೋರಿಸುತ್ತೆ ಅಥವಾ ಪ್ರೆಸ್ ಎರರ್ ಅಂತ ತೋರಿಸುತ್ತೆ. ಸೊ ಅದನ್ನು ಇಲ್ಲಿ ಮೆನ್ಷನನ್ನು ನಾವು ಇಲ್ಲಿ ಬರಿಬೇಕು. ಬೀಫ್ ಸೌಂಡ್ ಕೇಳಿಸಿತೆ, ಹೌದು ಅಥವಾ ಇಲ್ಲ. ಏನಾದರೂ ಎರರ್ ಇದ್ದಲ್ಲಿ ಬೀಫ್ ಸೌಂಡ್ ಏನಾಗ್ತದೆ, ಆಲ್ಮೋಸ್ಟ್ ಕೇಳಿ ಬರ್ತದೆ. ಸೊ ಇಲ್ಲಿ ಹೌದು ಅಂತ ನಾವುಗಳು ಬರಿಬೇಕು. ಆಲ್ಮೋಸ್ಟ್ ಏನಾಗ್ತದೆ, ಏನಾದರೂ ಎರರ್ ಕಂಡು ಬಂದಲ್ಲೇ ಲಾಂಗ್ ಬೀಫ್ ಸೌಂಡ್ ನಮಗೆ ಸಿ ಯಲ್ಲಿ ಕೇಳಿಬರುತ್ತೆ. ಇನ್ನು ಎಫ್ ಅನ್ನು ನೋಡುವುದಾದರೆ ಬದಲಾಯಿಸಿದಾಗ ಹೊಸ ಯೂನಿಟ್ಗಳು ಅಥವಾ ಯೂನಿಟ್ಗೆ ನೀಡಿದ ವಿಶಿಷ್ಟ ಐ ಡಿ ಅಂತ ಇದೆ. ಬಿ ಯನ್ನು ಚೇಂಜ್ ಮಾಡಿದರೆ ಹೊಸ ಬಿ ಏನು ಕೊಟ್ಟಿರ್ತಾರೆ ಅದರ ಒಂದು ಸೀರಿಯಲ್ ನಂಬರನ್ನು ಬರೀಬೇಕು. ತದನಂತರ ವಿ ಪ್ಯಾಟ್ ಕೊಟ್ಟಿದ್ದರೆ ವಿ ಪ್ಯಾಟ್ನ ಒಂದು ಸೀರಿಯಲ್ ನಂಬರ್, ಹೊಸದಾಗಿ ಕೊಟ್ಟಿರುವಂಥ ವಿ ಪ್ಯಾಟ್ನ ಸೀರಿಯಲ್ ನಂಬರನ್ನು ಬರೀಬೇಕಾಗಿರುವಂಥದ್ದು. ತದನಂತರ ಮತದಾನದ ಮರು ಪ್ರಾರಂಭದ ಅವಧಿ. ಫಾರ್ ಎಕ್ಸಾಂಪಲ್ 4 ಗಂಟೆಗೆ ನಾವು ವೋಟಿಂಗನ್ನು ಸ್ಟಾಪ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ 4:20ಕ್ಕೆ ಮತ್ತೆ ನಾವು ಏನು ಮಾಡ್ತೀವಿ, ಎಲ್ಲ ಮಷೀನನ್ನು ಚೇಂಜ್ ಮಾಡಿ ಚಿಕ್ಕದಾಗಿರುವಂಥ ಮಾಕ್ ಪೋಲನ್ನು ಮಾಡಿಸಿ ಮತ್ತೆ 4:20ಕ್ಕೆ ನಾವು ಏನು ಮಾಡಿದ್ದೀವಿ, ಮತದಾನವನ್ನು, ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಮತದಾನವನ್ನು ಪ್ರಾರಂಭ ಮಾಡಿದ್ವಿ. ಶರ ಯಾವುದಾದ್ರೂ ಇದ್ದರೆ, ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಇಲ್ಲಿ ಬರಿಬೇಕಾಗಿರುವಂಥದ್ದು. ಇನ್ನು ನೈಜ ಮತದಾನದ ಅವಧಿಯಲ್ಲಿ ಬದಲಾವಣೆ ಪ್ರಕ್ರಿಯೆಯನ್ನು ಮುಂದಿನ ಮತಗಟ್ಟೆ ಏಜೆಂಟ್ಗಳ ಸಮಕ್ಷಮದಲ್ಲಿ ನಡೆಯಿತು. ಏಜೆಂಟ್ರು ಎಲ್ಲರನ್ನು ತೆಗೆದುಕೊಂಡು ಏನು ಮಾಡಬೇಕು, ಇದನ್ನು ಚೇಂಜ್ ಮಾಡಬೇಕಾಗ್ತದೆ. ಅವರ ಕ್ರಮ ಸಂಖ್ಯೆಯನ್ನು ಬರೀರಿ. ತದನಂತರ ಏಜೆಂಟರ ಹೆಸರನ್ನು ಇಲ್ಲಿ ಬರೀಬೇಕಾಗಿರುವಂಥದ್ದು. ತದನಂತರ ಪಕ್ಷದ ಹೆಸರು ಏನಿರ್ತದೆ ಆ ಪಕ್ಷದ ಹೆಸರನ್ನು ಬರೀಬೇಕು. ಆ ಒಂದು ಅಭ್ಯರ್ಥಿ ಹೆಸರನ್ನು ಇಲ್ಲಿ ಬರೀಬೇಕಾಗಿರುವಂಥದ್ದು. ತದನಂತರ ಇಲ್ಲಿ ಏಜೆಂಟ್ರು ಏನು ಮಾಡ್ತಾರೆ, ಸಹಿಯನ್ನು ಮಾಡ್ತಾರೆ. ಹಲವು ಬಾರಿ ಬದಲಾವಣೆಯನ್ನು ಮಾಡಿದ್ದಲ್ಲಿ ಇದೇ ನಮೂನೆಯಲ್ಲಿ ಈ ಮೇಲಿನಂತೆ ಮಾಹಿತಿಯನ್ನು ಭರ್ತಿ ಮಾಡಿ. ಒಂದು ಸಲ ಆಗಿರ್ಬೋದು ಅಥವಾ ಮತ್ತೆ ಇನ್ನೂ ಏನಾದರೂ ಖರಾಬ್ ಆಗಿರ್ಬೋದು. ಸೊ ಇದೇ ಫಾರ್ಮ್ಯಾಟಲ್ಲಿ ನಾವು ಇದನ್ನು ಮತ್ತೆ ಏನು ಮಾಡಬೇಕಾಗ್ತದೆ, ಫಿಲಪನ್ನು ಮಾಡಬೇಕಾಗ್ತದೆ. ಪ್ರಿಸೈಡಿಂಗ್ ಅಧಿಕಾರಿಯವರು ಏನು ಮಾಡ್ತಾರೆ, PR ಆದರೂ ತನ್ನ ಸಹಿಯನ್ನು ಮಾಡ್ತಾರೆ. ತದನಂತರ ಇಲ್ಲಿ ಸೆಕ್ಟರ್ ಆಫೀಸರ್, ವಲಯ ಅಧಿಕಾರಿ ಅಂದರೆ ಸೆಕ್ಟರ್ ಆಫೀಸರ್, ಅವರು ಕೂಡ ಏನು ಮಾಡ್ತಾರೆ, ತನ್ನ ಸಹಿಯನ್ನು ಇಲ್ಲಿ ಮಾಡ್ತಾರೆ. ಸೊ ಇಲ್ಲಿಗೆ ನಮಗೆ 5 ಭಾಗಗಳು ಏನಾಗ್ತವೆ, ಕಂಪ್ಲೀಟ್ ಆಗ್ತವೆ. ಸೊ ಮುಖ್ಯವಾಗಿ 1ನೇ ಭಾಗ ಮತ್ತು 3ನೇ ಭಾಗ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ಮತದಾನದ ಅವಧಿಯಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾಗಿರುವಂಥದ್ದು ಬಂತು ಮಷೀನಲ್ಲಿ ಅಂದರೆ ಭಾಗ 5ಅನ್ನು ನಾವು ತುಂಬಬೇಕಾಗಿರುವಂಥದ್ದು. ಸೊ ಇಲ್ಲಿವರೆಗೆ ನಿಮಗೆ ಮಾಹಿತಿ ನಿಖರವಾಗಿ ತಿಳಿದುಕೊಂಡು ಬಂದಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಏನಾದರೂ ಸಮಸ್ಯೆ ಹಾಗೂ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಾವುಗಳು ಕಮೆಂಟನ್ನು ಮಾಡಬಹುದು. ಮತ್ತು ನೆಕ್ಸ್ಟ್ ವಿಡಿಯೋಗಳಲ್ಲಿ ಬೇರೆ ಫಾರ್ಮ್ಯಾಟ್ಗಳನ್ನು, ಬೇರೆ ನಮೂನೆಗಳನ್ನು ಯಾವ ಥರ ಭರ್ತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಮತ್ತು ಜಕಾರ್ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ಚುನಾವಣಾ ಕರ್ತವ್ಯದ ಸಿಬ್ಬಂದಿಯವರ ಜೊತೆಗೆ ಇದನ್ನು ಅತಿ ಹೆಚ್ಚಿಗಾಗಿ ಶೇರ್ ಮಾಡ್ಕೊಳ್ಳಿ. ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.